ಸೊ ಈಗ ಪೂಜೆ ಸಾಮಾನು ತಗೊಂಡು ದೇವ್ರಿಗೆ ಪೂಜೆ ಮಾಡ್ಸಕ್ಕೆ ಅಂತ ಒಳಗೆ ಹೋಗ್ತಾ ಇದೀವಿ. ಶೂಟ್ ಮಾಡಿದ್ರೆ ಬುಲೆಟ್ ಬರೋದು ನೋಡಿದೀವಿ, ಇಲ್ಲಿ ಹೊಗೆ ಬರ್ತಾ ಇತ್ತು. ಮ್ಯಾಂಗೋ ಮೈಸೂರು ಪಾಕ್ ಅದೆಲ್ಲ ನಾವು ತಿಂದಿರಲ್ಲ, ಬರೀ ಮೈಸೂರು ಪಾಕ್ ಕೇಳಿರ್ತೀವಿ. ಇದ್ರು ಈಗ ಹಿಂದೆಯಿಂದ ಪ್ರೆಸ್ ಮಾಡಿ ಕರೆಕ್ಟ್ ಶೇಪ್ ಬರುತ್ತೆ, ಅವಾಗ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತಾರೆ. ಸೊ ಇವಾಗ ಆರ್ಡರ್ ಮಾಡಿ ಕೂತಿದ್ದೀವಿ. 10 ನಿಮಿಷ ಆಗಿದೆ. ಹೊರಗಡೆ ವೈಟಿಂಗ್ 10 ಮಿನಿಟ್ಸ್ ಆಯ್ತು, ಇಲ್ಲಿ 10 ಮಿನಿಟ್ಸ್ ಆಯ್ತು. ಬರುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ದೋಸೆಗಳಿಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದೀವಿ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವಿವತ್ತು ಮೈಸೂರಲ್ಲಿ ಜನಗಳು ಖುಷಿ ಆದಾಗ, ಬೇಜಾರಾದಾಗ, ಬೋರ್ ಆದಾಗ, ಏನೋ ಮಾಡೋ ಕೆಲಸ ಇಲ್ತಿದಾಗ ಎಲ್ಲಿ ಹೋಗ್ತಾರೆ ಅಂತ ತೋರಿಸ್ಕೊಡ್ತಾ ಇದೀವಿ. ಅದೇನೆ ಚಾಮುಂಡಿ ಬೆಟ್ಟ. ಹೋಗುವ. ಟೈಮ್ ಯಾವುದೇ ಇರಲಿ, ಮೂಡ್ ಹೆಂಗೆ ಇರಲಿ, ನಮ್ಮ ಮನಸ್ಸು ರಿಫ್ರೆಶ್ ಆಗಬೇಕು ಅಂದ್ರೆ ನಾವು ಯಾವಾಗ್ಲೂ ಹೋಗುವಂತ ಜಾಗನೇ ಚಾಮುಂಡಿ ಬೆಟ್ಟ. ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋ ಯಾರನ್ನೇ ಕೇಳಿದ್ರು ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಸಲ ಹೋಗಿದೀವಿ ಅಂತ ಲೆಕ್ಕನೇ ಇಲ್ಲ. ಆದ್ರೂ ಇನ್ನೊಂದ್ಸಲಿ ಚಾಮುಂಡಿ ಬೆಟ್ಟಕ್ಕೆ ಬರ್ತೀಯ ಮಚ ಅಂದ್ರೆ ನಡಿ ಮಗ ಹೋಗೋಣ ಅಂತ ಬಂದೇ ಬರ್ತಾರೆ. ನಮ್ಗೆ ಬೆಟ್ಟ ಅಂದ್ರೆ ಬರೀ ಜಾಗ ಅಲ್ಲ, ಅದೊಂದು ಎಮೋಷನಲ್ ಜಾಗ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ನಿಲ್ಸಿದೀವಿ. ಯಾಕಂದ್ರೆ ಬೆಳಗ್ಗೆ ಆದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇಲ್ಲ, ಇಲ್ಲಿ ಕಾಲ್ ಹಾಕಕ್ಕಾಗಲ್ಲ, ಫುಲ್ ಜನ ತುಂಬಿರ್ತಾರೆ ವ್ಯೂ ಪಾಯಿಂಟ್ ನೋಡ್ಬೇಕು ಅಂತ. ಅದಕ್ಕೆ ಸೊ ಬನ್ನಿ ತೋರಿಸ್ತೀವಿ ವ್ಯೂ ಪಾಯಿಂಟ್ ನ. ಸೊ ಇದು ನಮ್ಮ ಮೈಸೂರು ನಗರ ಟಾಪ್ ವ್ಯೂ ಅಂತ ಹಿಂಗ್ ಕಾಣುತ್ತೆ. ಅಂಡ್ ಅಲ್ಲಿ ಕಾಣ್ತಾ ಇರೋದು ನಮ್ಮ ಮೈಸೂರು ಪ್ಯಾಲೇಸ್. ಅಂಡ್ ಇದು ರೇಸ್ ಕೋರ್ಸ್ ಇಲ್ಲಿ ಕಾಣ್ತಾ ಇರೋದು, ಮಧ್ಯ ಓವಲ್ ಶೇಪ್ ಅಲ್ಲಿ ಇದೆಲ್ಲ, ಇದು ರೇಸ್ ಕೋರ್ಸ್. ಅದ್ರ ಹಿಂದೆ ಇರೋದು ಮಾಲ್ ಆಫ್ ಮೈಸೂರು. ಸೊ ನಾವಿಲ್ಲಿ ಬಂದಾಗ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಫೇಮಸ್ ಜಾಗ ಯಾವುದು ಅಂತ ಐಡೆಂಟಿಫೈ ಮಾಡಿ ಟ್ರೈ ಮಾಡ್ತೀವಿ. ಅಲ್ಲಿ ಜೆಸಿಸ್ ಹಾಸ್ಪಿಟಲ್ ಕಾಣುತ್ತೆ, ಅದ್ರ ಡಯಾಗ್ನಲ್ ಆಗಿ ಮೈಸೂರು ಪ್ಯಾಲೇಸ್ ಕಾಣುತ್ತೆ. ಸೊ ಇದು ಬೈನಾಕ್ಯುಲರ್ ವ್ಯೂ ಅಂತ, ಇವಾಗ ಕ್ಲೋಸ್ ಆಗಿದೆ, ಬಟ್ ಓಪನ್ ಇದ್ದಾಗ ಸಕತ್ತಾಗಿ ಕಾಣುತ್ತೆ. ಅಲ್ಲಿ ಬೈನಾಕ್ಯುಲರ್ಸ್ ಇಟ್ಟಿರ್ತಾರೆ 2, ಅಲ್ಲಿಂದ ಫುಲ್ಲು ಒಳ್ಳೆ ಫೇಮಸ್ ಜಾಗಗಳು, ಪ್ಯಾಲೇಸ್, ಲಲಿತ್ ಮಹಲ್ ಪ್ಯಾಲೇಸು, ಸುಮಾರು ಜಾಗಗಳನ್ನ ಅವರೇ ತೋರಿಸ್ತಾರೆ. ತೋರಿಸಿ 20 ರೂಪಾಯಿನ ಇಸ್ಕೋತಾರೆ. 20 ರೂಪಾಯಿಗೆ 80 ಸೆಕೆಂಡ್ಸ್. ಸೊ ಇಲ್ಲಿಂದ ವ್ಯೂ ನೋಡಬೇಕು ಅಂತ ಇಷ್ಟ ಇದ್ರೆ ಫಸ್ಟ್ ಟೈಮ್ ಬಂದರೆ ನೋಡ್ಬೋದು. ಮೈಸೂರವ್ರಿಗೆ ಇಲ್ಲಿ ಬಂದು ರೂಢಿ ಆಗಿಬಿಟ್ಟಿರೋದ್ರಿಂದ ನಾವೇ ಐಡೆಂಟಿಫೈ ಮಾಡ್ಕೋತೀವಿ. ನೋಡಿ ಈಗಾಗಲೇ ನಾವು ಬಂದು ಸ್ವಲ್ಪ ಹೊತ್ತಿಗೆ ಎಷ್ಟು ರಶ್ ಆಯಿತು. ಬಂದಾಗ ಯಾರೂ ಇರಲಿಲ್ಲ. ಇಲ್ಲಿ ಫುಲ್ ಇಲ್ಲಿ ತನಕ ರಶ್ ಇರುತ್ತೆ, ಇಲ್ಲಿ ತನಕ ಫುಲ್ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಇಲ್ಲಿ ನಮಗೆ ಸ್ವಲ್ಪ ಬೇಗ ಬಂದಿದ್ದಕ್ಕೆ ಟೈಮ್ ಸಿಕ್ತು. ವ್ಯೂ ಪಾಯಿಂಟಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಕಟ್ಟೆಗಳು ಕಾಣ್ತಿದೆಯಲ್ಲ ವೈಟು, ಇಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಮಾತಾಡ್ಕೊಂಡು. ಈಗ ವೈಟ್ ಕಟ್ಟೆಗಳು ಫುಲ್ ಮುಂದೆ ಇನ್ನೊಂದು 2-3 ಕಿಲೋಮೀಟರ್ಸ್ ತನಕ ಹಂಗೆ ಇದೆ. ಸೊ ಸಂಜೆ ಟೈಮು, ನೈಟ್ ಟೈಮ್ ಕುತ್ಕೊಂಡ್ಬಿಟ್ಟು ಆರಾಮಾಗೆ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾರೆ, ಚಿರುಮುರಿ ತಗೊಂಡ್ಬಿಟ್ಟು. ಸೊ ಈಗ ವ್ಯೂ ಪಾಯಿಂಟ್ಲಿದ್ದೀವಿ. ಮೈಸೂರಿಗೆ ಬಂದು ಬೆಟ್ಟಕ್ಕೆ ಬಂದು ಈ ಪಾಯಿಂಟ್ನ ಮಿಸ್ ಮಾಡ್ಕೊಳ್ಳದೆ ಹೋದ್ರೆ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫುಲ್ ಆರಾಮಾಗಿ ತಂಪ ಗಾಳಿ ಬೀಸ್ತಾ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಬಂದು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಬಟ್ ಆಕ್ಚುಲಿ ಯಾರು ಮೈಸೂರವ್ರು ಬಂದ್ರೆ, ಇಲ್ಲಿ ಟೂರಿಸ್ಟ್ ಬಂದ್ರೆ ಇಲ್ಲಿ ನೋಡ್ತಾರೆ. ಇಲ್ಲಾಂದ್ರೆ ಮೈಸೂರವ್ರು ಬಂದ್ರೆ ಆ ಸೈಡ್ ಎಲ್ಲ ಜಾಗ ಇದೆ ಕುತ್ಕೊಳ್ಳೋಕೆ, ಅಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ತಣ್ಣಗಿರುತ್ತೆ. ಮಧ್ಯಾಹ್ನ ಎಲ್ಲ ಸಂಜೆ ಬಂದ್ರೆ ಚುರುಮುರಿ ಅದು ಇದು ತಿನ್ನಕ್ಕೆ ಎಲ್ಲ ಸ್ಟಾಲ್ಸ್ ಇರುತ್ತೆ. ಸೊ ಇಟ್ಸ್ ಈಸಿ. ಇಲ್ಲಿ ಫುಲ್ ಚಾಟ್ಸ್ ಇರುತ್ತೆ, ಇಲ್ಲಿ ಎಲ್ಲ ಫುಲ್ಲು ಟಾರ್ಪಲ್ ಹಾಕಿದಾರಲ್ಲ, ಇಲ್ಲೆಲ್ಲ ಫುಲ್ ಚಾಟ್ಸ್ ಇರುತ್ತೆ ಅಂಡ್ ಬೇಜಾನ್ ಐಟಮ್ಸ್ ಇರುತ್ತೆ. ನಾವೀಗ ವ್ಯೂ ಪಾಯಿಂಟ್ ಮುಗಿಸ್ಕೊಂಡಿದ್ದೀವಿ. ಈಗ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೋಣ. ನಾವಲ್ಲಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಇನ್ ಕೆಲವು ಅಣ್ಣ ತಮ್ಮಂದ್ರು ಸೈಕಲ್ ಹೊಡ್ಕೊಂಡ್ ಬಂದು ಅವರೇ ಇನ್ನೊಂಥರ ಎಂಜಾಯ್ ಮಾಡ್ತಾ ಇದ್ರು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೌತ್ ಇಂಡಿಯಾಲೇ ಟಾಪ್ 8 ಸೇಕ್ರೆಡ್ ಬೆಟ್ಟಗಳಲ್ಲಿ ಒಂದಾದ ಚಾಮುಂಡಿ ಬೆಟ್ಟದ ಟಾಪ್ನ ರೀಚ್ ಆಗ್ತಾ ಇದ್ವಿ.
ನಾವೀಗ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಆಕ್ಚುಲಿ ಮುಂಚೆ ಇದೆಲ್ಲ ಕಟ್ಟೇ ಇರಲಿಲ್ಲ, ಹಿಂದೆ ಇರೋದು ಇದೆಲ್ಲ ಪಾರ್ಕಿಂಗ್ ಅಂತ ಮಾಡಿರೋದು ವ್ಯವಸ್ಥೆ. ಮುಂಚೆ ಈ ಥರ ಇರಲಿಲ್ಲ, ಈಗ ರೀಸೆಂಟಾಗಿ ಕಟ್ಟಿರೋದು ಇದನ್ನ. ಸೊ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ, ಎಷ್ಟೇ ಗಾಡಿಗಳು ಬಂದರೂ ನಿಲ್ಲಿಸ್ಬೋದು ಇಲ್ಲಿ. 2 ಫ್ಲೋರ್ ಥರ ಮಾಡಿದ್ದಾರೆ ಪಾರ್ಕಿಂಗ್ಗೆ ಅಂತಾನೆ. ತುಂಬ ಚೆನ್ನಾಗಿದೆ ಪಾರ್ಕ್ ಮಾಡಿರೋ ವ್ಯವಸ್ಥೆ ಎಲ್ಲನೂ. ಸೊ ನಾವು ಈಗ ನಮ್ಮ ಅಂಬಾರಿನ ಪಾರ್ಕ್ ಮಾಡಿ ಈಗ ನಮ್ಮ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡ್ ಬರೋಣ. ಮೇಡಮ್ ನಿಮ್ಗೆ ಡೈಲಾಗ್ ಕೊಟ್ಟಿಲ್ಲ ಅಂತ ನಮ್ಮ ಮಾತಾಡಿ. ಗಾಡಿ ಪಾರ್ಕಿಂಗ್ ಇಂದ ದೇವಸ್ಥಾನ ತನಕನೂ ಪೂಜೆ ಐಟಮ್ಸ್ಗಳು, ತಾಯಿ ಚಾಮುಂಡೇಶ್ವರಿಗೆ ಸೀರೆ, ಬಳೆ ಮತ್ತೆ ಇನ್ನ ಸುಮಾರು ಬೇರೆ ಬೇರೆ ಐಟಮ್ಸ್ ನ ಮಾರ್ತಾ ಇದ್ರು. ನಾವು ಶಿಸ್ತಾಗಿ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಹೋಗಿ ಚಪ್ಪಲಿ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಅವ್ರ ಹತ್ರನೇ ಪೂಜೆಗೆ ಅಂತ ಹಣ್ಣು ಹೂವು ಕಾಯ್ದು ಒಂದು ಬುಟ್ಟಿ ಇಸ್ಕೊಂಡು ಶಿಸ್ತಾಗೆ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಸೊ ಈಗ ಪೂಜೆ ಸಾಮಾನು ತಗೊಂಡು ದೇವ್ರಿಗೆ ಪೂಜೆ ಮಾಡ್ಸಕ್ಕೆ ಅಂತ ಒಳಗೆ ಹೋಗ್ತಾ ಇದೀವಿ. ನಡಿ. ಸೊ ಇವಾಗ ನಾವು ಕ್ಯೂಗೆ ಹೋಗ್ತಾ ಇದೀವಿ ನಿಂತ್ಕೊಳ್ಳೋಕೆ ಅಂತ. ಇವತ್ತು ವೆಡ್ನೆಸ್ಡೇ ಆದ್ರಿಂದ ಜಾಸ್ತಿ ರಶ್ ಇಲ್ಲ ಅಷ್ಟೊಂದು. ಅದಕ್ಕೆ ಖಾಲಿನೇ ಇದೆ, ಇಷ್ಟೇ ಫ್ರೀ ಎಂಟ್ರಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಇನ್ನು 5 ನಿಮಿಷಕ್ಕೆ 5-10 ಮಿನಿಟ್ಸ್ ದರ್ಶನ ಆಗ್ಬೋದು. ದರ್ಶನ ಮುಗಿಸ್ಕೊಂಡು ಸಿಗುವ. ದೇವರ ದರ್ಶನ ಮುಗಿಸ್ಕೊಂಡು ಒಂದು ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೊರಟ್ವಿ. ಚಾಮುಂಡೇಶ್ವರಿ ದೇವಸ್ಥಾನದ ಹಿಂದೆನೆ ಮಹಾಬಲೇಶ್ವರ ದೇವಸ್ಥಾನ ಇದೆ, ಅದ್ರ ಮುಂದೆ ಇರುವಂತ ಪುಟ್ಟ ಕಲ್ಯಾಣಿ. ಸೊ ನಾವ್ ಯಾವಾಗಲೇ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡೇಶ್ವರಿ ದರ್ಶನ ಮಾಡಿದ್ಮೇಲೆ ಈ 1-2 ದೇವಸ್ಥಾನಕ್ಕೆ ಹೋಗಿನೇ ವಾಪಸ್ ಹೋಗೋದು. ದರ್ಶನ ತುಂಬಾ ಚೆನ್ನಾಗಾಯ್ತು. ಈಗ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಡ್ತಾ ಇದೀವಿ. ಇವಾಗ ನೆಕ್ಸ್ಟ್ ಒಂದು ಒಳ್ಳೆ ತಿಂಡಿ ಜಾಗಕ್ಕೆ ಹೋಗ್ತಾ ಇದೀವಿ. ಸೊ ಎಲ್ಲಿ ಹೋಗ್ತಾ ಇದೀವಿ ಅಂತ ನಾವ್ ಹೇಳಲ್ಲ, ಅಲ್ಲೇ ಹೋಗಿ ತೋರಿಸ್ತೀವಿ, ಬನ್ನಿ ಹೋಗೋಣ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಕಿವಿ ಶಾಪಿಂಗ್ ನಡೀತಾ ಇದೆ. ಪ್ರತಿ ಸಲ ಬಂದಾಗ ಒಂದೊಂದು ತಗೊಂಡೋಗಿ ಇಟ್ಕೊಂಡು ಅವ್ರ ಮನೇಲಿ ಇರೋದನ್ನೇ ಮತ್ತೆ ನಾವೊಂದು ಅಂಗಡಿ ಇಡ್ಬೋದು. ಅಷ್ಟಿದೆ, ವ್ಲಾಗ್ ಮಾಡ್ಬೋದು. ಕಿವಿ ವ್ಲಾಗ್ ಮಾಡ್ಬೋದು ಬೇಕಾದ್ರೆ. ಒಂದು ಇದೊಂದು ಕೊಡಿ, ಯಾವುದು ಬೇಡ, ಸಾಕಷ್ಟು. ನಾವು ವಾಪಸ್ ಹೊರಡ್ಬೇಕಾದ್ರೆ ಅಲ್ಲೊಂದು ಮಗುಗೆ ಗನ್ ಕೊಡಿಸ್ತಾ ಇದ್ರು. ಆ ಮಗು ಖುಷಿ ಆಯ್ತಲ್ಲ ಗೊತ್ತಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಶೂಟ್ ಮಾಡಿದ್ರೆ ಬುಲೆಟ್ ಬರೋದು ನೋಡಿದೀವಿ, ಇಲ್ಲಿ ಹೊಗೆ ಬರ್ತಾ ಇತ್ತು. ಇದೆಷ್ಟು ಗಣೇಶ? ಆಮೇಲೆ ಇನ್ನೇನು ಬಂದ್ ರೂಟಲ್ಲೇ ವಾಪಸ್ ಹೊರಟು. ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಂಥರ ಫೀಲ್ ಇದ್ರೆ ವಾಪಸ್ ಡೌನ್ ಅಲ್ಲಿ ಗಾಡಿ ಓಡಿಸ್ಕೊಂಬರಕ್ಕೆ ಏನೋ ಒಂಥರ ಮಜಾ. ಒಂದ್ಸಲಿ ಹೋಗ್ ಬನ್ನಿ, ಗೊತ್ತಾಗತ್ತೆ ಹೆಂಗಿರುತ್ತೆ ಫೀಲಿಂಗ್ ಅಂತ. ಕೆಳಗೆ ಇಳಿತಾ ಇದ್ದಂಗೆನೆ ನಿಮ್ಮೆಲ್ಲರಿಗೂ ಒಂದು ಯುನೀಕ್ ಆಗಿರೋ ಒಂದು ಪ್ಲೇಸ್ ತೋರಿಸ್ಬೇಕು ಅಂತ ಅನಿಸ್ತು. ಅದಕ್ಕೇನೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಗಾಡಿನ ರೈಡ್ ಹಾಕಿದ್ವಿ. ನಾವು ಇವಾಗ ಬೆಟ್ಟದಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಇದೆ. ಸೊ ಏನಂದ್ರೆ ಮೈಸೂರಿನ ಫಸ್ಟ್ ಸ್ವೀಟ್ ಎಕ್ಸ್ಪೀರಿಯನ್ಸ್ ಸ್ಟೋರ್. ಅಂದ್ರೆ ನಮ್ಮ ಮುಂದೆನೆ ಮೈಸೂರು ಪಾಕ್ ಮಾಡೋದು ಹೆಂಗೆ ಅಂತ ತೋರಿಸ್ತಾರೆ. ಅಂಡ್ ಎಲ್ಲ ಮಿಷಿನ್ಸ್ ಗಳು ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿ ಲೈವ್ ಆಗಿ ನೋಡ್ಬೋದು. ಅಂದ್ರೆ ಲೈವ್ ಕೌಂಟರ್ ತರ ನಾವೇ ನಿಂತ್ಕೊಂಡು ನೋಡಿ ಹೆಂಗ್ ಮಾಡ್ತಾರೆ ಅಂತೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಿಮ್ಗೂ ತೋರ್ಸೋಣ ಅಂತ ಅನಿಸ್ತು. ಸೊ ನೋಡ್ಕೊಂಬರೋಣ ಬನ್ನಿ ಏನ್ ಹೆಂಗಿದೆ ಅಂತ. ಸೊ ಇದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ. ಎಲ್ಲ ಪ್ರೀಮಿಯಂ ಗಿಫ್ಟಿಂಗ್ ಎಲ್ಲ ಇವೆಂಟ್ಸು ಎಲ್ಲ ಗಿಫ್ಟ್ಸು ಸಿಗುತ್ತೆ ಇಲ್ಲೇ. ಆ್ಯಂಡ್ ಇಲ್ಲಿ ಅಲ್ಲಿ ಲೈವ್ ಕೌಂಟ್ರಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಲೈವ್ ಕೌಂಟರ್ ಥರ ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ನಮ್ಗೆ ಇಲ್ಲೇ ಕಾಣಿಸ್ತಾ ಇರುತ್ತೆ ಎಲ್ಲ. ಇಲ್ಲಿ ಮೈಸೂರು ಪಾಕ್ನ ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಮಿಕ್ಸಿಂಗ್ ಇಟ್ಟಿದ್ದಾರೆ, ಅಲ್ಲಿಗೆ ಹಾಕಿ ಅಲ್ಲಿ ಮಾಡೋದು ತಿರುಗಿಸ್ತಾರೆ. ಅಲ್ಲಿ ಈಗ ಏನೋ ತಿರುಗ್ತಾ ಇದೆ, ಮೋಸ್ಟ್ಲಿ ತುಪ್ಪನೋ ನೀರೋ ತಿರುಗ್ತಾ ಇದೆ ಅಲ್ಲಿ. ಅಲ್ಲಿ ಮೈಸೂರು ಪಾಕ್ ರೆಡಿ ಆದಮೇಲೆ ಇಲ್ಲಿಗೆ ತೊಗೊಂಬಂದು ಕಟ್ ಮಾಡಿ ಅದನ್ನು ನೀಟಾಗಿ ಜೋಡಿಸಿ ಅಲ್ಲಿ ರೆಡಿ ಮಾಡ್ತಾರೆ. ಅಲ್ಲಿ ಆ ಕಡೆ ಕಾಣ್ತಾ ಇದೆ ನೋಡಿ, ಅಲ್ಲ ಸುಮಾರು ಮಾಡ್ತಾ ಇದ್ದಾರೆ ಲೈವ್ ಆಗಿ.
ಸೊ ಇದು ಪ್ಯಾಕಿಂಗ್ ಮಿಷಿನ್. ಇದು ಒಂದು ಕಡೆಯಿಂದ ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಪ್ಯಾಕ್ ಆಗಿ ಈ ಕಡೆ ಬರ್ತಾ ಇರುತ್ತೆ. ಸೊ ಬಲ್ಕಲ್ಲಿ ಮಾಡುವಂಥ ಯೂನಿಟ್ ಇದು. ಅಲ್ಲೇನೋ ಮಾಡಿಟ್ಟಿದ್ದಾರೆ, ಅಷ್ಟೇ ರಬಡಿ ಅನ್ಸುತ್ತೆ, ಏನೋ ಸ್ವೀಟ್. ಸೊ ಇವಾಗ ಮಿಷಿನಲ್ಲಿ ಇಲ್ಲಿ ಆನ್ ಮಾಡ್ತಾ ಇದ್ದಂಗೆ ಇಲ್ಲಿ ಪ್ರೆಸ್ ಆಗುತ್ತೆ, ಪ್ರೆಸ್ ಆಗ್ಬಿಟ್ಟು ನೀಟಾಗಿ ಕಟ್ ಮಾಡುತ್ತೆ ಮಿಷಿನಲ್ಲಿ. ಕಡೆಯಿಂದ ಪ್ರೆಸ್ ಆಗ್ತಾ ಇದೆ ಆ ಕಡೆ ಲೆಫ್ಟಿಂದ. ಸೊ ಇಲ್ಲಿ ಲೆಫ್ಟಿಂದ ಒಂದು ಪ್ರೆಸ್ಸು, ಫ್ರಂಟಿಂದ ಒಂದು ಪ್ರೆಸ್ಸು, ಅದು ನೀಟಾಗಿ ಪೀಸಸ್ ಆಗಿ ರೆಡಿ ಆಗುತ್ತೆ. ಇದ್ರು ಈಗ ಹಿಂದಿಂದ ಪ್ರೆಸ್ ಮಾಡಿ ಕರೆಕ್ಟ್ ಶೇಪ್ ಬರುತ್ತೆ, ಅವಾಗ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತಾರೆ. ಇದು ಸ್ಪೆಷಾಲಿಟಿ ಅಂದರೆ ಸುಮಾರು ಮೈಸೂರು ಪಾಕಲ್ಲಿ ಸುಮಾರು ಟೈಪ್ ಸಿಗುತ್ತೆ. ಸೊ ಇದು ಕ್ಯಾರೆಟ್ ಮೈಸೂರು ಪಾಕ್ ಅಂತೆ, ಮೈಸೂರು ಪೇಡ, ಇದು ರೋಸ್ಟೆಡ್ ಆಲ್ಮಂಡ್ ಮೈಸೂರು ಪಾಕ್, ಇದು ಕಾಜು ಮೈಸೂರು ಪಾಕ್, ಮ್ಯಾಂಗೋ ಮೈಸೂರು ಪಾಕ್. ಅದೆಲ್ಲ ನಾವು ತಿಂದಿರಲ್ಲ, ಬರೀ ಮೈಸೂರು ಪಾಕ್ ಕೇಳಿರ್ತೀವಿ. ಇದರಲ್ಲೂ ಸುಮಾರು ಟೈಪ್ಸ್ ಇದೆ. ಟ್ರೆಡಿಷನಲ್ ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್, ಮಿಲ್ಕ್ ಮೈಸೂರು ಪಾಕ್, ಸೂಪರ್, ಜಾಗರಿ ಮೈಸೂರು ಪಾಕ್ ಅಂತೆ, ಜಾಗರಿ ಮಿಲೆಟ್ ಮೈಸೂರು ಪಾಕ್. ಇಷ್ಟು ಟೈಪ್ಸ್ ಆಫ್ ಮೈಸೂರು ಪಾಕು ನಾವೆಲ್ಲೂ ನೋಡಿರಲ್ಲ, ಇಲ್ಲೇ ಫಸ್ಟ್ ಇದು ಸ್ಪೆಷಲ್. ಇದು ಸೊ ಇದು ಮ್ಯಾಂಗೋ ಮೈಸೂರು ಪಾಕ್ ಕೊಡಿ ಟೇಸ್ಟ್ಗೆ. ನಾವೀಗ ಮ್ಯಾಂಗೋ ಮೈಸೂರು ಪಾಕ್ ತೊಗೋಣ ಟೇಸ್ಟ್ಗೆ. ಸೊ ಇಲ್ಲಿ ಟೇಸ್ಟು ಕೊಡ್ತಾರೆ, ಟೇಸ್ಟ್ ನೋಡ್ಬಿಟ್ಟು ನಾವು ಯಾವ್ದು ಇಷ್ಟ ಇದೆ ಅದನ್ನು ತೊಗೊಂಡು ಹೋಗ್ಬೋದು. ಅದೇ ಮ್ಯಾಂಗೋ ಫ್ಲೇವರ್ ಬರ್ತದೆ. ಸೊ ನೈಸ್. ಸೊ ಇಲ್ಲಿ ನೋಡಿ, ಮಿಲೆಟ್ ಮೈಸೂರು ಪಾಕ್ ಅಂತ. ಮಿಲೆಟ್ ಮೈಸೂರು ಪಾಕ್ ಇಸ್ ಎ ಮಾಡರ್ನ್ ಹೆಲ್ದಿಯರ್ twist on traditional Mysore pak with nutrition dense alternative and maintaining the rich and taste of texture of sweet classic. Crazy. ಮಿಲೆಟ್ ಅಲ್ಲೂ ಮೈಸೂರು ಪಾಕ್ ಬಂದ್ಬಿಟ್ಟಿದೆ ಈಗ. ಸ್ವಲ್ಪ ಹೆಲ್ತ್ ಕನ್ಸರ್ನ್ಸ್ ಇರೋರು ಇದನ್ನು ತೊಗೊಂಡು ತಿನ್ಬೋದು. ಎಲ್ಲ ಥರ ಕುರ್ಕುರೆ ಐಟಮ್, ಕುರ್ಕುರು ತಿಂಡಿ ಆ್ಯಂಡ್ ಎಲ್ಲ ಫುಲ್ಲು ಕುರ್ಕುರು ತಿಂಡಿ ಎಲ್ಲ ಸಿಗುತ್ತೆ. ಚಿಪ್ಸು ಮಿಕ್ಸ್ಚರು ಎಲ್ಲ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಇಲ್ಲೊಪ್ಪ ನಮ್ಮ ಅಪ್ಪು ಬಾಸ್ ಫೋಟೋ ಹಾಕಿದ್ರು, ಅವ್ರ ಸ್ಮೈಲ್ಗೆ ಕಾಸು. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಯಾರಿದ್ದಾರೆ ಅಂತಂದ್ರೆ, ಇಲ್ಲಿ ಒಬ್ಬರು ಬೈಕ್ ಮುಂದೆ ನಿಂತಿದ್ರು. ಅವ್ರಿಗೆ ಪಾಪ ನಾವೀಗ ಒಂದು ತಿಂಡಿ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಸುವಾಗ್ತಿದ್ಯಾ ಪಾಪ, ಅವ್ರು ಹಸು ಅಂತ ಹೇಳ್ತಾ ಇದ್ರು. ಸೊ ತಿಂಡಿ ಕೊಡಿಸ್ತೀವಿ ಬನ್ನಿ ಮೇಡಮ್. ಸೊ ನಾವಿವಾಗ ಬಂದಿರೋಂಥ ಜಾಗನೇ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ ಅಂತ. ಸೊ ಯಾವಾಗಲೂ ಜಾಮ್ ಪ್ಯಾಕ್ ಇರುತ್ತೆ. ಇಷ್ಟು ಡಿಮ್ಯಾಂಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಇಲ್ಲಿ ಯಾರು ಬರ್ತಾರೆ ಅಂತ ಹಾಕಿದ್ದಾರೆ, ನಮ್ಮ ಯಶ್ ಬಾಸು, ಅಪ್ಪು ಬಾಸ್ ಎಲ್ಲ ರೆಗ್ಯುಲರ್ ಬರೋವಂತ ಇಲ್ಲಿ ಮುಂಚೆ. Fluffy dosa and idli, good food, good vibes, 1938. ಸೊ ಇವಾಗ ಆರ್ಡರ್ ಮಾಡಿ ಕೂತಿದ್ದೀವಿ, 10 ನಿಮಿಷ ಆಗಿದೆ. ಹೊರಗಡೆ ವೈಟಿಂಗ್ 10 ಮಿನಿಟ್ಸ್ ಆಯ್ತು, ಇಲ್ಲಿ 10 ಮಿನಿಟ್ಸ್ ಆಯ್ತು. ಬರುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ದೋಸೆಗಳಿಗೆ. ಎಲ್ಲರೂ ವೆಯ್ಟ್ ಮಾಡ್ತಾರೆ ನಮ್ಮ ಜೊತೆನೆ. ಸೊ ಇಷ್ಟು ವೆಯ್ಟ್ ಮಾಡಿದ್ದಕ್ಕೆ ಕೊನೆಗೆ ತಿಂದಾಗ ರುಚಿಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೋಡೋಣ, ಬರ್ತಿದ್ದಂಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಂತೂ ನಮ್ಮ ದೋಸೆ ಬಂದಿದೆ. ಸೊ ಇವಾಗ ಚಟ್ನಿ ಟೈಮ್. ಎರಡು ಒಳ್ಳೆ ಕಾಂಬಿನೇಷನ್ನು. ಸೊ ಇವಾಗ ತಿನ್ನೋಣ. ಸೊ ಇವಾಗ ದೋಸೆ ಬಂದಿದೆ, ದೋಸೆ ತಗೊಂಡು ಒಡೆ ಸಾಗುನ್ ತಗೊಂಡು ಚಟ್ನಿ ಜೊತೆ ವೆರಿ ನೈಸ್.
ಸೊ ಸಾಗುನ ಮತ್ತೆ ಕೀಳು ಹಾಕ್ಸ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ಸಾಗುನ ಚೆನ್ನಾಗಿ ತುಂಬ ಟೇಸ್ಟ್ ಕೊಡ್ತಾ ಇರೋದು ಇದಕ್ಕೆ. ನಾವು ಬರ್ತಿದ್ವಿ ಸುಮಾರು ದಿನ ಆಗ್ಬಿಟ್ಟಿತ್ತು. ನಂಗೆ ಬೇಡ ಅಲ್ಲಿ ಮಾತ್ರ. ಸೊ ಒಂದು ಇಡ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಇಲ್ಲಿ ದೋಸೆಗೆ ಫೇಮಸ್ ಆಗ್ತೀವಿ, ಇಲ್ಲಿ ದೋಸೆಗೆ ತಿನ್ನೋದು ನಾವು ಬಂದು. ಬಟ್ ಇವಾಗ ಇಡ್ಲಿ ಟ್ರೈ ಮಾಡೋಣ ಟ್ರೈ ಮಾಡಿದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ನಮ್ ದೋಸೆಲೆ ಹೊಟ್ಟೆ ತುಂಬ. ಹಾಕಿ ಆಂಟಿ. ಇಡ್ಲಿಗೆ ಸಾಂಬಾರ್ ಇಲ್ಲ ಆಂಟಿ, ಸಾಗುನೇನಾ? ಸಾಗುನೇ ಹಾಕ್ತೀವಿ. ಸೊ ದೋಸೆ ತಿಂದು ಇಡ್ಲಿನೂ ಟ್ರೈ ಮಾಡಿದ್ವಿ, ಇಡ್ಲಿನೂ ತುಂಬಾ ಚೆನ್ನಾಗಿತ್ತು ಇವತ್ತು. ಸೊ ದೋಸೆ ಇಡ್ಲಿ ತಿಂದು ಈಗ ಕಾಫಿ ಕುಡಿತಾ ಇದ್ದೀವಿ, ಫಿಲ್ಟರ್ ಕಾಫಿ ಕುಡಿತಾ ಇದ್ದೀವಿ. ಫಿಲ್ಟರ್ ಕಾಫಿ ಕುಡಿದು ನಮ್ಮ ಒಳ್ಳೆ ಬ್ರೇಕ್ಫಾಸ್ಟ್ನ ಮುಗಿಸ್ತಾ ಇದ್ದೀವಿ. ಹೆಂಗಿತ್ತು? ಸೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್. ಸೊ ಇವತ್ತು ನಾವು ಮೈಸೂರಿಯನ್ಸ್ ಮಾಡುವಂತ ಮೋಸ್ಟ್ ಕ್ಲೀಶೆ ಥಿಂಗ್ ಮಾಡಿದೀವಿ. ಏನಂದ್ರೆ ಜನರಲ್ ಆಗಿ ಎಲ್ಲ ಮಾಡೋದೇನಂದ್ರೆ ಚಾಮುಂಡಿ ಬೆಟ್ಟ ಹೋಗ್ತಾರೆ, ಹೋಗಿ ಬರ್ತಾ ವಿನಾಯಕ ಮೈಲಾರಿ ಬೆಣ್ಣೆ ದೋಸೆ ತಿನ್ಕೊಂಡ್ ಬರ್ತಾರೆ. ಸೊ ಅದನ್ನೇ ಮಾಡಿ ಇವತ್ತು ವ್ಲಾಗ್ನ ಮುಗಿಸಿದೀವಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ನಮ್ಮ ಹಳೆ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡಿ. ಅಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ, ಕಮೆಂಟು ಮಾಡಿ. ಇದು 3 ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಾಯ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.